ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಸ್ಯಾರಿ ಕುಚ್ಚು ತೋರಿಸ್ತಾ ಇದ್ದೀನಿ. ಕ್ರೋಶಾ ಕುಚ್ಚು ಡಿಸೈನು ಬ್ರೈಡಲ್ಗೆ ಗ್ರ್ಯಾಂಡಾಗಿ ಬರುತ್ತೆ ಇದು. ಫ್ರೆಂಡ್ಸ್, ಇದು 10 ನಂಬರ್ ಕ್ರೋಶಾ ನೀಡಲ್ ತೊಗೊಂಡಿದ್ದೀನಿ. 11 ಆದರೂ ನಡೆಯುತ್ತೆ. 6 ಎಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿದ್ದೀನಿ. ಸ್ಯಾರಿ ಕಾಂಬಿನೇಷನ್ ನೋಡಿ, ರಾಯಲ್ ಬ್ಲೂಗೆ ಮ್ಯಾಟ್ ಗೋಲ್ಡ್ ಬರುತ್ತಲ್ಲ ಫ್ರೆಂಡ್ಸ್, ಗೋಲ್ಡ್ ಕಲರ್ ಕಾಂಬಿನೇಷನ್ನು, ಲೈಟ್ ಗೋಲ್ಡ್. ಸೊ ಕ್ರೀಮ್ ಮೇಲೆ ಗೋಲ್ಡ್ ಜರಿ ಫುಲ್ ಬಂದಿದೆ. ಸೊ ಲೈಟ್ ಗೋಲ್ಡ್ ಕಾಂಬಿನೇಷನ್ ಚೆನ್ನಾಗಿದೆ ಸ್ಯಾರಿ. ಫ್ರೆಂಡ್ಸ್, 6 ಎಳೆ ದಾರ ತಗೊಂಡು ಗಂಟು ಹಾಕಿ ರೆಡಿ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಲಾಕ್ ಮಾಡೋಣ. ಇದಕ್ಕೆ ಫ್ಲವರ್ ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಮ್ಯಾಟ್ ಗೋಲ್ಡ್ದು ಆ ಫ್ಲವರ್ ಬೀಡ್ಸ್ ತೊಗೊಂಡಿದ್ದೀನಿ. ಡಿಸೈನ್ ಕೂಡ ಒಂಚೂರು ಫ್ಲವರ್ ಪೆಟಲ್ಸ್ ಥರನೇ ಬರುತ್ತೆ. ಫ್ಲವರ್ ಬೀಡ್ಸ್ ತೊಗೊಂಡಿದ್ದೀನಿ. ಸೊ ಸ್ಟಾರ್ಟಿಂಗು ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿ ದಾರಾನ ಲಾಕ್ ಮಾಡೋಣ. ಸ್ಟಾರ್ಟಿಂಗ್ ಲಾಕ್ ಮಾಡಿ ಇನ್ನೊಂದು ಸತಿ ಲಾಕ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ಸ್ವಲ್ಪ ದಾರನ ತೆಗೆದುಬಿಟ್ಟು ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ಕರೆಕ್ಟಾಗಿ ದಾರನ ತಂದು ಎರಡಕ್ಕೆ ಒಂದು ಮಾಡಿ ಲಾಕ್ ಮಾಡಬೇಕು. ಸೊ ಲಾಕ್ ಮಾಡಿ ಅಲ್ಲಿಂದ 1 2 3 4 ಚೈನ್ಸ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. 4 ಚೈನ್ಸ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಮತ್ತು 3 4 4 ಚೈನ್ಸ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಸೊ ಒಂದು ಬೀಡ್ ಆದಮೇಲೆ 2 ಸತಿ 4 ಚೈನ್ ಹಾಕಿದ್ದೀನಿ. ಮತ್ತು ಸ್ವಲ್ಪ ದಾರ ತೆಗೆದ್ಬಿಟ್ಟು ಬೀಡ್ಸ್ನ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡ್ತೀನಿ. ಸೊ ಬಟ್ಟೆ ಕೂಡ ಲಾಕ್ ಮಾಡ್ತೀನಿ. ಸೊ ಬೇಸ್ ಚೇಂಜ್ ಇದೆ ಫ್ರೆಂಡ್ಸ್, ಈಸಿ ಕೂಡ ಇದೆ, ಚೇಂಜ್ ಇದೆ. ಒಂದು ಫ್ಲವರ್ ಬೀಡ್ ಆದಮೇಲೆ 2 ಸತಿ 4 ಚೈನ್ ಹಾಕಬೇಕು. 4 ಚೈನ್ನ 2 ಟೈಮ್ಸ್ನ ಹಾಕ್ಕೋಬೇಕು. ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಬೀಡ್ ಇದೆ ಅಂತ ಅಲ್ಲ, ಯಾವ್ದು ಬೇಕಾದ್ರೂ ತೊಗೊಳ್ಬೋದು. ಸೊ 4 ಚೈನ್ಸ್, ಒಂದು ಲಾಕ್, ಮತ್ತು ಒಂದು ಬೀಡ್. ಇದೇ ರೀತಿ ಫುಲ್ ಹಾಕ್ಕೊಂಡು ಹೋಗಬೇಕು. ಒಂದು ಬೀಡ್ ಆದಮೇಲೆ 2 ಸತಿ 4 ಚೈನ್ಸ್ನ ಹಾಕಬೇಕು. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ರೆ ಫ್ರೆಂಡ್ಸ್ ನೀಟಾಗೆ ಫಿನಿಶಿಂಗ್ ಬರುತ್ತೆ. ಬೇಸ್ ತುಂಬ ಇಂಪಾರ್ಟೆಂಟು. ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಟೈಟ್ ಆದರೂ ಕೂಡ. ಸೊ ನಮಗೆ ಬಟ್ಟೆಗೆ ಒಂಚೂರು ರಿಂಕಲ್ ಇಲ್ಲ ಅಂದರೆ ಡಿಸೈನ್ ಪರ್ಫೆಕ್ಟಾಗಿ ನೀಟಾಗಿರುತ್ತೆ, ತುಂಬ ನೀಟಾಗಿ ಕಾಣಿಸುತ್ತೆ. ಸೊ ಸ್ಟಾರ್ಟಿಂಗ್ ಬೇಸ್ ಹಾಕಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ನೀವು ಹಾಕಬೇಕು. ಅಂದರೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಲೂಸು ಟೈಟ್ ಮಾಡೋದು ಬೇಡ, ಟೈಟ್ ಮಾಡಿದ್ರೇ ಸುಕ್ಕು ಬರುತ್ತೆ. ಮತ್ತೆ ಬೀಡ್ ಇನ್ಸೆಟ್ ಮಾಡಿ ಬೀಡ್ ಲಾಕ್ ಮಾಡ್ತೀನಿ, ಬಟ್ಟೆ ಕೂಡ ಲಾಕ್ ಮಾಡ್ತೀನಿ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫುಲ್ ಸ್ಯಾರಿ. ಸೊ ಲಾಸ್ಟಲ್ಲಿ ಬೀಡ್ಗೆ ಎಂಡ್ ಆಗಿದೆ, ಅಲ್ಲಿಂದ 2 ಚೈನ್ ಹಾಕಿ ಕಟ್ ಮಾಡಿಬಿಟ್ಟು ನಮ್ಮ ಸೈಡ್ ದಾರಾನ ತೆಗೆದ್ಬಿಡ್ಬೇಕು, ನೀಡಲ್ನ ತೊಗೋಬೇಕು. ಅವಾಗ ಟೈಟ್ ಆಗುತ್ತೆ. ಸೊ ಅದನ್ನು ಎಳೆದ್ರೆ ಇನ್ನೂ ಲಾಕ್ ಆದಂಗೆ ಆಗುತ್ತೆ. ಈ ಥರ ಬೇಸ್ ಲೈನ್ ಆದಮೇಲೆ ನೆಕ್ಸ್ಟ್ ಅದೇ ಕಲರಲ್ಲಿ ಲಾಕ್ ಮಾಡೋಣ. 1 2 3 4 5 ಚೈನ್ಸ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. 5 ಚೈನ್ಸ್ ಹಾಕಿ ಬೀಡ್ ಲಾಕ್ ಇತ್ತು ಅಲ್ವಾ ಸಾರಿಗೆ, ಅದೇ ಲಾಕಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಅದೇ ಲಾಕಲ್ಲಿ ಲಾಕ್ ಮಾಡೋಣ. ದಾರಾನ ತೆಗೆದುಬಿಟ್ಟು ಅಲ್ಲಿಂದ ಮತ್ತೆ 4 ಚೈನ್, 1 2 3 4 ಚೈನ್ಸ್ನ ಹಾಕಿ ಲಾಕ್ ಎಲ್ಲಿತ್ತು ಅಲ್ಲೇ ಲಾಕ್ ಮಾಡ್ತಾಯಿದ್ದೀನಿ. ಸೊ ಲಾಕ್ ಎಲ್ಲಿತ್ತು ಅಲ್ಲೇ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಅಲ್ಲಿಂದ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಫ್ಲವರ್ ಬೀಡ್ ಕೆಳಗಡೆ ಇದೆಲ್ಲ ದಾರ, ಸೊ ನಾವು ಲಾಕ್ ಮಾಡಿರ್ತೀವಿ ಅಲ್ಲ ಆ ದಾರದ ಒಳಗಡೆ, ಅಲ್ಲಿಂದ ಆ ದಾರದ ಒಳಗಡೆ ಹೋಗಿ
ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ, ಆವಾಗ 2ಕ್ಕೆ 1 ಮಾಡಬೇಕು, 2ಕ್ಕೆ 1 ಮಾಡಬೇಕು. ಸೊ 4 ಚೈನಷ್ಟು ಉದ್ದ ನಾನು ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಟ್ರಿಪಲ್ ಕ್ರೋಶ ಕೂಡ ನೀವು ಹಾಕ್ಕೊಳ್ಬೋದು, ನಾನಿಲ್ಲಿ ಡಬಲ್ ಕ್ರೋಶನೇ ಮಾಡ್ತಾಯಿದ್ದೀನಿ. ಅಂದರೆ 4 ಚೈನ್ದು ಲಾಕ್ ಇತ್ತು ಅಲ್ವಾ, ಅಲ್ಲಿಂದ ಡೈರೆಕ್ಟಾಗಿ ಈ ಫ್ಲವರ್ ಕೆಳಗಡೆ ಇರೋ ದಾರಕ್ಕೆ ಆ ಕಂಬಗಳನ್ನ ಹಾಕ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ಸ್ವಲ್ಪ ಲೆಂತಿಯಾಗಿ ಕಂಬನ ಹಾಕ್ತಾಯಿದ್ದೀನಿ. ಇಷ್ಟು ಲೆಂತಿಯಾಗಿ ಡಬಲ್ ಕ್ರೋಶೆ ಬರಲ್ಲ ಅಂದರೆ ನೀವು ಟ್ರಿಪಲ್ ಕ್ರೋಶೆ ಹಾಕಿದ್ರೆ ಸೇಮ್ ಲೆಂತ್ ನಿಮಗೆ ಬರುತ್ತೆ. ನಾನು ಸ್ವಲ್ಪ ದಾರನ ಎಳೆದ್ಬಿಟ್ಟು ಡಬಲ್ ಕ್ರೋಶಸ್ನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಆದಷ್ಟು ಉದ್ದಾಗೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಫ್ಲವರ್ ಹಿಂದೆ ಇರೋ ದಾರಕ್ಕೆ ನಾನು ಕಂಬಗಳನ್ನ ಫಿಲ್ ಮಾಡ್ತಾಯಿದ್ದೀನಲ್ವ, ಅದ್ರ ಬದಲು ನೀವು ಎಕ್ಸ್ಟ್ರಾ ಇನ್ನೊಂದು ಚೈನ್ ಕೂಡ ಹಾಕ್ಕೋಬೋದು, ಚೈನ್ಸ್ ಇನ್ನೊಂದು ಲೈನ್ ಹಾಕ್ಕೋಬೋದು. ಬಟ್ ಅದು ಟೈಮ್ ಸೇವ್ ಆಗಲಿ ಅಂದ್ಬಿಟ್ಟು ಇದು ಕೂಡ ಸ್ಪೀಡಾಗಿ ಆಗುತ್ತೆ, ನೀಟಾಗಿ ಕೂಡ ಬರುತ್ತೆ, ಅದಕ್ಕೋಸ್ಕರ ಇದರಲ್ಲೇ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಫಿನಿಶಿಂಗ್ ಬೇಕು ಅಂದರೆ ಅದನ್ನು ಕೂಡ ಮಾಡ್ಕೋಬೋದು, ಎಕ್ಸ್ಟ್ರಾ ಒಂದು ಚೈನ್ ಹಾಕ್ಕೊಳ್ಬೋದು ಲೈನ್ ಪೂರ್ತಿ. ಇಲ್ಲಿ ನಾನು 13 ಕಂಬಗಳನ್ನ ಫಿಲ್ ಮಾಡ್ತಾಯಿದ್ದೀನಿ, 13 ಡಬಲ್ ಕ್ರೋಶಸ್ನ ಮಾಡ್ಕೊಳ್ತಾ ಇದ್ದೀನಿ. 13 ಕಂಬಗಳನ್ನ ಒಂದೇ ಲೆಂತಲ್ಲಿ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ 14, 15 ಹಾಕ್ಕೊಳಕ್ಕೆ ಹೋಗಬಾರ್ದು, 13 ಹಾಕಬೇಕು, ಕರೆಕ್ಟಾಗಿ ಬರಬೇಕು ನಮಗೆ 5 ಪೆಟಲ್ಸ್ ಅಂದರೆ. ನೀವು 13 ಡಬಲ್ ಕ್ರೋಶಸ್ ಮಾಡಬೇಕು. ಇಲ್ಲ ಟ್ರಿಪಲ್ ಕ್ರೋಶ ಕೂಡ 13 ಹಾಕ್ಕೊಳ್ಳಿ. ಇಲ್ಲಿ ನೋಡಿ 4 ಚೈನ್ ಲಾಕ್ ಇತ್ತಲ್ಲ, ಅದೇ ಲಾಕಿಗೆ ಲಾಕ್ ಮಾಡ್ತಾಯಿದ್ದೀನಿ. 13 ಕ್ರೋಶ ಡಬಲ್ ಕ್ರೋಶಸ್ ಹಾಕಿ ಅಲ್ಲಿಂದ 4 ಚೈನ್, 4 ಲಾಕ್ ಇರೋ ಕಡೆ ಲಾಕ್, ಮತ್ತು ಬೀಡ್ ಕೆಳಗಡೆ ಮಾತ್ರ 5 ಚೈನ್ ಹಾಕ್ತೀನಿ. 4 ಆದರೂ ಪರವಾಗಿಲ್ಲ, ಬಟ್ ಅಲ್ಲಿ ಪ್ಲೇಸ್ ಟೈಟ್ ಆಗಿರಬಾರ್ದು ನಾವು, ಅದಕ್ಕೆ 5 ಹಾಕ್ತಾಯಿದ್ದೀನಿ. ಲಾಕ್ ಇರೋ ಕಡೆ ಲಾಕ್ ಮಾಡಿ. ಸೊ 5 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಆದಮೇಲೆ ಮತ್ತೆ 4 ಚೈನ್, ಲಾಕ್ ಇರೋ ಕಡೆ ಲಾಕ್ ಮಾಡಿ ಈ ಥರ ಆರ್ಚ್ ನಿಮಗೆ ರೆಡಿ ಆಗುತ್ತೆ. ಸೊ ಒಂದು ಫ್ಲವರ್ ಬೀಡ್ ಕೆಳಗಡೆ 5 ಚೈನ್ ಹಾಕಿ ಒಂದು ಫ್ಲವರ್ ಬೀಡ್ ಕೆಳಗಡೆ ಆರ್ಚನ್ನ ಸ್ಟಾರ್ಟ್ ಮಾಡಿ. ಸೊ ಈ ಫ್ಲವರ್ ಬೀಡ್ ಕೆಳಗಡೆ ಇರೋ ದಾರಕ್ಕೆ ನಾವು 13 ಕಂಬಗಳನ್ನ ಹಾಕ್ಕೋಬೇಕಿವಾಗ. 2ಕ್ಕೆ 1 ಮಾಡಬೇಕು, 2ಕ್ಕೆ 1 ಮಾಡಿ ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಹೇಳ್ದಂಗೆ ಟ್ರಿಪಲ್ ಕ್ರೋಶ ಕೂಡ ನೀವು ಮಾಡ್ಕೊಳ್ಬೋದು, ಅದು ಕೂಡ ನೀಟಾಗಿ ಬರುತ್ತೆ, ಸ್ಟಿಫಾಗಿ ಕೂಡ ಇರುತ್ತೆ. ನಾನಿಲ್ಲಿ ಡಬಲ್ ಕ್ರೋಶನೇ ಮಾಡ್ತಾಯಿದ್ದೀನಿ. ನೋಡಿ ಸೆಕೆಂಡ್ ಆರ್ಚ್ ಕಂಪ್ಲೀಟ್ ಆದಮೇಲೆ ಮತ್ತೆ 4 ಚೈನ್ ಹಾಕಿ 4 ಚೈನ್ ಇರೋ ಕಡೆ ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ. ಮತ್ತು ಫ್ಲವರ್ ಬೀಡ್ ಕೆಳಗಡೆ 5 ಚೈನ್, ಒಂದು ಫ್ಲವರ್ ಬೀಡ್ ಕೆಳಗಡೆ 5 ಚೈನ್ ಹಾಕಬೇಕು, ಇನ್ನೊಂದು ಫ್ಲವರ್ ಬೀಡ್ ಕೆಳಗಡೆ ಆರ್ಚ್ನ ಹಾಕಬೇಕು. ಈ ರೀತಿ ಮಾಡ್ಕೊಂಡು ಹೋಗಬೇಕು ಫುಲ್ ಸ್ಯಾರಿ. ಈ ಥರ ಬರುತ್ತೆ ನಿಮಗೆ. ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಫ್ರೆಂಡ್ಸ್, ನಾನು ಇಲ್ಲಿ ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ಸೊ ಲೈಟ್ ಗೋಲ್ಡು, ಅದಕ್ಕೆ ನಾನು ಬೀಡ್ಸ್ನ ಪೋಣ್ಸ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. 6 ದಾರಾಗೆ ಬೀಡ್ಸ್ನ ಪೋಣ್ಸ್ ಇಟ್ಕೊಂಡಿದ್ದೀನಿ, ಪೋಣ್ಸಿ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡೋಣ, ಲಾಸ್ಟ್ ಸ್ಟೆಪ್ ಇದು. ಸೊ ಲಾಕ್ ಮಾಡಿ ಸ್ಟಾರ್ಟಿಂಗು ಲಾಕ್ ಮಾಡಿ 5 ಚೈನ್ ಒಳಗಡೆ ಕೂಡ ಒಂದ್ಸತಿ ಲಾಕ್ ಮಾಡ್ತೀನಿ. ಅಲ್ಲಿಂದ 5 ಚೈನ್ಸ್ ಹಾಕ್ಕೊಳ್ಳೋಣ. 2, 3, 4, 5 ಚೈನ್ಸ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ. ಬೀಡ್ ಲಾಕ್ ಮಾಡಿದ್ವಿ ಅಲ್ಲ, ಅಲ್ಲಿ ಲಾಕ್ ಮಾಡಿ ಅಲ್ಲಿಂದ ಇವಾಗ 4 ಚೈನ್ ಲಾಕಲ್ಲಿ ಲಾಕ್ ಇದ್ವಿ ಅಲ್ಲ, ಅಲ್ಲಿಂದ ನೋಡಿ 4 ಚೈನ್ ಒಳಗಡೆ ಒಂದ್ಸತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ ನಾನು. ಸಿಂಗಲ್ ಕ್ರೋಶೆ ಮಾಡೋಣ. ಸೂಜಿ ಮೇಲೆ ಒಂದ್ಸತಿ ದಾರ ಸುತ್ಕೋಬೇಕು. ಇಲ್ಲಿ ಕಂಬ ಇರುತ್ತೆ ಅಲ್ಲ, ಫಸ್ಟ್ ಕಂಬದ ಮೇಲೆ ಒಂದು ಗ್ಯಾಪ್ ಇರುತ್ತೆ ಫ್ರೆಂಡ್ಸ್. ಇದು ಬ್ಲೂ ಆಗಿರೋದ್ರಿಂದ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಕಂಬದ ಮೇಲೆ ಒಂದು ಚೈನ್ ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿ ಹೋಗಿ ದಾರ ತಂದು ಒಂದು ಕಂಬ ಮಾಡ್ತಾಯಿದ್ದೀನಿ. ಒಂದು ಕಂಬ ಆದಮೇಲೆ
ಕಂಬದ ಮೇಲೆ 3 ಚೈನ್ಸ್ನ ಹಾಕೋಣ. 1 2 3. ಒಂದು ಕಂಬ ಆದಮೇಲೆ 3 ಚೈನ್ಸ್ನ ಹಾಕಿ, ಸೊ ಆ ಬೀಡನ್ನ ಒಂದೇ ಒಂದು ಸಿಂಗಲ್ ಬೀಡನ್ನ ಸ್ವಲ್ಪ ಹತ್ರ ಇಟ್ಕೊಂಡಿರಿ ಲೆಫ್ಟ್ ಹ್ಯಾಂಡಲ್ಲಿ. ಮತ್ತು 3 ಚೈನ್ಸ್ ಹಾಕಿದ್ಮೇಲೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಅಲ್ಲಿ ಕೆಳಗಡೆ ಕಂಬ ಕೆಳಗಡೆ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ಹೋಗಿ ದಾರ ತಂದು ಒಂದು ಕಂಬ ಹಾಕ್ತಾಯಿದ್ದೀನಿ. ಸೊ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಫ್ರೆಂಡ್ಸ್. ಇವಾಗ ಒಂದು ಬೀಡನ್ನ ಹಾಕಿ ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಆ ಕಂಬದ ಮೇಲೆ ಕೆಳಗಡೆ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿಂದ ದಾರ ತಂದು ಒಂದು ಕಂಬನ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆ, ನಾರ್ಮಲ್ ಡಬಲ್ ಕ್ರೋಶೆ. ಆವಾಗ ಬೀಡ್ ನಮಗೆ ಅದ್ರ ಮೇಲೆ ಬರುತ್ತೆ. ಸೊ ಮತ್ತೆ ಪಕ್ಕದಲ್ಲಿ ಅದೇ ಗ್ಯಾಪಲ್ಲಿ ಹೋಗಿ ಇನ್ನೂ 2 ಕಂಬ ಮಾಡೋಣ. 3 ಚೈನ್ ಅನ್ನೋದನ್ನು ನಮ್ಗೆ ಒಂದು ಕಂಬ ಥರ ಕನ್ಸಿಡರ್ ಮಾಡಬೇಕು ಫ್ರೆಂಡ್ಸ್. 3 ಚೈನ್ನ ಒಂದು ಕಂಬ ಥರ ಕನ್ಸಿಡರ್ ಮಾಡಿ, ಅದಾದಮೇಲೆ 3 ಚೈನ್ ಹಾಕಿದ್ಮೇಲೆ ಒಂದು ಕಂಬ ಹಾಕಿ ಬೀಡನ್ನ ಹಾಕಿ ಮತ್ತೆ 2 ಕಂಬ ನಾನು ಹಾಕ್ತಾಯಿದ್ದೀನಿ. ಒಟ್ಟು 4 ಕಂಬ ಹಾಕ್ತೀವಿ. 3 ಚೈನ್ ಅನ್ನೋದು ಒಂದು ಕಂಬ. ಸೊ ಮತ್ತೆ ಅಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ಕೋಬೇಕು. 1 ಗ್ಯಾಪ್, 2 ಗ್ಯಾಪ್ ಬಿಟ್ಟು 3rd ಗ್ಯಾಪ್ಗೆ 1 2 ಬಿಟ್ಟು 3ನೇ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತಗೊಂಡು ಬನ್ನಿ. ಸೊ ತಂದು 2ಕ್ಕೆ 1 ಮಾಡಬೇಕು, 2ಕ್ಕೆ 1 ಮಾಡಿ ಡಬಲ್ ಕ್ರೋಶನ ಹಾಕಬೇಕು. ಸೊ ಡಬಲ್ ಕ್ರೋಶೆ ಹಾಕಬೇಕು. ಮತ್ತು 1 2 3 ಚೈನ್ಸ್, ಮತ್ತು ಅದೇ ಗ್ಯಾಪಿಗೆ ಹೋಗಿ ಒಂದು ಕಂಬ ಬೀಡನ್ನ ಹಾಕಬೇಕು ಇವಾಗ. ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಬೀಡನ್ನ ಮುಂದೆ ಮಾಡಿ ಒಂದು ಕಂಬ. ಇದಾದಮೇಲೆ ಮತ್ತೆ 2 ಕಂಬ ಹಾಕ್ತೀನಿ. ಸೊ 1 2 ಒಟ್ಟು 4 ಕಂಬ ಹಾಕ್ತಾಯಿದ್ದೀನಿ. ಆ 3 ಚೈನ್ ಇರೋದು ಒಂದು ಕಂಬ ಸೇರಿಸ್ಕೊಂಡು 5 ಕಂಬ ಥರ ಇದರಲ್ಲಿದೆ. ಸೊ ಬೀಡ್ ನಾನು ಸ್ವಲ್ಪ ಬಿಗ್ ಸೈಜ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸುತ್ತೆ ಅಂತ. ಮತ್ತು 2 ಗ್ಯಾಪ್ ಬಿಟ್ಟು, ಅಂದರೆ 2 ಕಂಬನ ಬಿಟ್ಟು 3ನೇ ಕಂಬದ ಮೇಲೆ ಹೋಲ್ ಇರುತ್ತೆ ಅಲ್ವಾ, ಆ ಹೋಲ್ಗೆ ನಾನು ಒಂದು ಕಂಬ ಹಾಕ್ಕೊಳ್ತೀನಿ. 3 ಚೈನ್ಸ್ನ ಹಾಕಿ ಆ ಕಂಬ ಏನಿತ್ತು ಅದ್ರ ಕೆಳಗಡೆ ಇರೋ ಗ್ಯಾಪಲ್ಲಿ ಹೋಗಿ ಕಂಬಗಳನ್ನ ಹಾಕ್ತೀನಿ. ಸೊ ಒಂದು ಕಂಬ ಹಾಕಿಬಿಟ್ಟು ಇವಾಗ ಬೀಡನ್ನ ತಗೊಳ್ಳೋಣ. ಒಂದು ಬೀಡನ್ನ ತಗೊಳ್ಳಿ, ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಆ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಬೀಡ್ ಮುಂದೆ ಮಾಡಿ 2ಕ್ಕೆ 1 ಮಾಡಿ 2ಕ್ಕೆ 1 ಮಾಡಿ. ಅದೇ ರೀತಿ ಇನ್ನೂ ಒಂದು ಕಂಬ. ಸೊ ಇನ್ನೂ ಒಂದು ಕಂಬ. ಈ ಥರ ಪೆಟಲ್ಸ್ ಮಾಡ್ತಾಯಿದ್ದೀನಿ. ಮತ್ತು 2 ಕಂಬದ ಮೇಲೆ ಗ್ಯಾಪ್ನ ಬಿಟ್ಟು 3ನೇ ಕಂಬದ ಗ್ಯಾಪ್ಗೆ ಸೊ ಸೂಜಿ ಮೇಲೆ ದಾರ ಸುತ್ತಕೊಂಡು 1 2 ಬಿಟ್ಟು 1 ಗ್ಯಾಪ್ 2 ಗ್ಯಾಪ್ ಬಿಟ್ಟು 3ನೇ ಗ್ಯಾಪಲ್ಲಿ ಹೋಗಿ ದಾರನ ತಂದು 2ಕ್ಕೆ 1 ಮಾಡ್ತೀನಿ, 2ಕ್ಕೆ 1 ಮಾಡ್ತೀನಿ. ಕರೆಕ್ಟಾಗಿ 13 ಕಂಬಗಳಿಗೆ ನಮಗೆ ಕರೆಕ್ಟಾಗಿ 5 ಪೆಟಲ್ಸ್ ಆಗುತ್ತೆ ಫ್ರೆಂಡ್ಸ್. ಮಧ್ಯದಲ್ಲೆಲ್ಲ 2 ಬಿಟ್ಟು ಕೊನೆಯಲ್ಲಿ 2 ಕಂಬಕ್ಕೂ ಹಾಕಿರ್ತೀವಿ ಅಲ್ಲ, ಕರೆಕ್ಟಾಗಿ 5 ಪೆಟಲ್ಸ್ ಬರುತ್ತೆ ನಿಮಗೆ. ಸೊ 6 ಬೇಕಂದರೆ ನೀವು ಇನ್ನೂ 2 ಕಂಬ ಜಾಸ್ತಿ ಮಾಡಿಕೊಂಡ್ರೆ ನಿಮಗೆ 6 ಪೆಟಲ್ಸ್ ಬರುತ್ತೆ. ಬಟ್ 5 ಸಾಕು ಫ್ರೆಂಡ್ಸ್, ನೀಟಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಒಂದು ಕಂಬ ಆದಮೇಲೆ ಬೀಡನ್ನ ಹಾಕಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಮತ್ತೆ 2 ಕಂಬಗಳನ್ನ ಹಾಕ್ಕೊಳ್ತೀನಿ. 2ಕ್ಕೆ 1 ಮಾಡಿ 2ಕ್ಕೆ 1 ಮಾಡಿ ಮತ್ತು 2 ಸತಿ ಕಂಬಗಳು ಹಾಕಬೇಕು. ಹಾಕಿ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳಿ. 2 ಬಿಟ್ಟು ಲಾಸ್ಟ್ ಕಂಬಕ್ಕೆ, ಕರೆಕ್ಟಾಗಿ ಲಾಸ್ಟ್ ಬರುತ್ತೆ ನಿಮಗೆ, ಲಾಸ್ಟ್ ಕಂಬಕ್ಕೆ ಕಂಬನ ಹಾಕಿ ಕಂಬದ ಮೇಲಿರೋ ಹೋಲ್ಗೆ. ಮತ್ತು 3 ಚೈನ್, ಒಂದು ಕಂಬ, ಒಂದು ಬೀಡ ಹಾಕ್ಕೊಳ್ಳೋಣ. ಒಂದು ಬೀಡನ್ನ ಹಾಕಿ 2 ಬೀಡ್ದು ಒಂದು ಕಂಬ ಮತ್ತು 2 ಕಂಬ.
ಸೊ ಈ ಥರ 4 ಕಂಬ ಹಾಕೋತೀನಿ. 3 ಚೈನು ಅನ್ನೋದು 1 ಕಂಬ, ಅಲ್ಲಿಗೆ ನಮಗೆ 5 ಕಂಬಗಳು ಆಗುತ್ತೆ ಒಂದು ಪೆಟಲ್ಗೆ. ಈ ರೀತಿ ಹಾಕ್ಕೊಂಡು ಪಕ್ಕದಲ್ಲಿ 4 ಚೈನ್ ಇರುತ್ತೆ ಅಲ್ಲ, ಕಂಪ್ಲೀಟ್ ಆದಮೇಲೆ 4 ಚೈನ್ ಒಳಗಡೆ ಒಂದು ಸತಿ ಲಾಕ್ ಮಾಡಿ 5 ಪೆಟಲ್ಸ್ ಬಂದಿದೆ ನಮಗೆ. 4 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಅಥವಾ ಲಾಕ್, 4 ಚೈನ್ ಒಳಗಡೆ ಒಂದು ಸತಿ ಲಾಕ್ ಮಾಡಿ ಪಕ್ಕದಲ್ಲಿ ಲಾಕ್ ಇರೋ ಕಡೆ ಒಂದು ಸತಿ ಲಾಕ್ ಮಾಡಬೇಕು. ಬೀಡ್ ಲಾಕ್ ಇತ್ತು ಅಲ್ವಾ ಸೀರೆಯಿಂದ, ಆ ಲಾಕಲ್ಲಿ ಒಂದು ಸತಿ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಬೀಡ್ ಕೆಳಗಡೆ 5 ಚೈನ್ ಲಾಕ್ ಇರೋ ಕಡೆ ಲಾಕ್. ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ. ಮತ್ತು ಒಂದು ಸಿಂಗಲ್ ಕ್ರೋಶೆ ಪಕ್ಕದ 4 ಚೈನಲ್ಲಿ ಸಿಂಗಲ್ ಕ್ರೋಶೆ, ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ತಕೊಂಡು ಫಸ್ಟ್ ಕಂಬದ ಮೇಲಿರೋ ಹೋಲ್ಗೆ ಹೋಗಿ ದಾರ ತಂದು 2ಕ್ಕೆ 1 ಮಾಡ್ತೀನಿ, 2ಕ್ಕೆ 1 ಮಾಡ್ತೀನಿ. 3 ಚೈನ್ ಆದಮೇಲೆ ಒಂದು ಕಂಬ. ಸೊ ಒಂದು ಕಂಬ ಹಾಕಿ ಒಂದು ಬೀಡನ್ನ ಕೆಳಗಡೆ ತಗೊಂಡು ಇನ್ನೂ ಒಂದು ಕಂಬ, ಇನ್ನೂ 2 ಕಂಬ ಹಾಕ್ಕೊಳ್ಳೋಣ. ಸೊ ಈ ಥರ ಪೆಟಲ್ಸ್ನ ಫಾರ್ಮ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಎರಡು ಹೋಲ್ ಬಿಟ್ಟು ನೆಕ್ಸ್ಟ್ 3rd ಹೋಲ್ಗೆ ಸೊ ಇಲ್ಲಿಂದ ಈ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಈ ರೀತಿ ಬರುತ್ತೆ ನಿಮಗೆ ಆರ್ಚು. ಒಂದು ಸ್ವಲ್ಪ ಪೆಟಲ್ಸ್ ಥರನೇ ಕಾಣಿಸುತ್ತೆ, ಬೀಡಿಗೆ ತುಂಬ ಮ್ಯಾಚ್ ಆಗ್ತಾಯಿತ್ತು. ಸೊ ನಿಮಗೆ ಕುಚ್ಚು ಮೇಲ್ಗಡೆ ಬೀಡ್ ಬೇಡ ಅಂದರೆ ಬೇಕಿದ್ದರೆ ಅಲ್ಲೂ ಕೂಡ ನೀವು ನಾರ್ಮಲಾಗಿ 4 ಚೈನ್ ಅಥವಾ 5 ಚೈನೇ ಹಾಕ್ಕೊಂಡು ಹೋಗ್ಬೋದು. ಇಲ್ಲಿ 2nd ಆರ್ಚು ಕಂಪ್ಲೀಟ್ ಮಾಡಿದ್ದೀನಿ ನೋಡಿ, ಈ ರೀತಿ ಕಾಣಿಸಿ ಪಕ್ಕದ 4 ಚೈನ್ಗೆ ಸಿಂಗಲ್ ಕ್ರೋಶೆ ಮಾಡಿ ಪಕ್ಕದಲ್ಲಿ ಲಾಕ್ ಹಾಕಿ 5 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಮತ್ತು ಅಲ್ಲಿಗೆ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಅಲ್ಲಿಂದ ಕಂಬ ಮಾಡಿಕೊಂಡು ಪೆಟಲ್ಸ್ನ ಹಾಕ್ಕೊಂಡು ಹೋಗಬೇಕು. ಈ ರೀತಿ ಕಾಣಿಸುತ್ತೆ ನಿಮಗೆ. ಇದಕ್ಕೆ ಸ್ಟೋನ್ ಚೈನ್ ಕೂಡ ಅನ್ಸ್ಕೋಬೋದು ಬೇಕಂದರೆ, ಅಥವಾ ಫಿನಿಶಿಂಗ್ ತುಂಬ ನೀಟಾಗಿ ಬಂದಿದ್ದಾರೆ ಫ್ರೆಂಡ್ಸ್ ಹಾಗೆ ಕೂಡ ಬಿಡ್ಬೋದು, ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೇಕಂದರೆ ಸ್ಟೋನ್ ಚೈನ್ ಹಾಕ್ಬೋದಷ್ಟೇ. ಇದ್ರ ಎಂಡಿಂಗಲ್ಲಿ ನೋಡಿ ಲಾಸ್ಟಲ್ಲಿ ಬೀಡ್ ಬಂದಿದೆ ಅಲ್ವಾ, ಅದ್ರ ಕೆಳಗಡೆ ನಮಗೆ ಕುಚ್ಚು ಬರುತ್ತೆ. ಅಲ್ಲಿ ಒಂದು 2-3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀಡ್ ಕೆಳಗಡೆ 5 ಚೈನ್ ಹಾಕಿದ್ದೀನಿ. ಸೊ ಈ ರೀತಿ ಬಂದಿದೆ ನಿಮಗೆ. ಆರ್ಚು ಅಷ್ಟೇ ತುಂಬ ನೀಟಾಗಿ ಬಂದಿದೆ ಫ್ರೆಂಡ್ಸ್. ಇದೇ ಕೌಂಟಿನ್ಸ್ ಎಲ್ಲ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಸೊ ಬೇಕಂದರೆ ನೀವು ಆ ಬೀಡನ್ನ ರಿಮೂವ್ ಮಾಡ್ಬೋದು ಫ್ರೆಂಡ್ಸ್. ಅದು ಬೀಡ್ಸ್ ಕೆಳಗಡೆ ಕುಚ್ಚು ಕಟ್ಕೊಳ್ಳೋದು ಜಾಗ ಬಿಟ್ಟಿದ್ದಲ್ಲ, ಬೇಕಂದರೆ ಈ ಬೀಡನ್ನ ಹಾಕ್ಕೋಬೋದು, ಬೇಡ ಅಂದರೆ 5 ಚೈನ್ ಹಾಕ್ಕೋಬೋದು. ಇದಕ್ಕೆ ಕುಚ್ಚು ಕಟ್ಬಿಟ್ಟು ಆಗಿದೆ. ಸೊ ಇಲ್ಲಿ 150 ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ, ಸ್ವಲ್ಪ ಶಾರ್ಟ್ ಕಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಬೀಡ್ಸ್ ಕೆಳಗಡೆ ನಾನು ಸ್ಟೋನ್ ಚೈನ್ ಅಂಟಿಸಿದ್ದೀನಿ ಫ್ರೆಂಡ್ಸ್. ಬರೀ 6 ಬೀಡ್ಸ್ಗೆ 6 ಸ್ಟೋನ್ಸ್ನ ಕಟ್ ಮಾಡಿಕೊಂಡು ಬೀಡ್ಸ್ ಕೆಳಗಡೆ ಮಾತ್ರ ಕಾಣಲಿ ಅಂತ ಅನಿಸಿದ್ದೀನಿ. ಯಾಕಂದರೆ ಈ ಆರ್ಚಿಗೆ ಅನಿಸಿದ್ರೆ ಬ್ಲೂ ಕಲರ್ ಆರ್ಚಿಗೆ ಮತ್ತು ಇದು ಕನೆಕ್ಷನ್ ಇರೋ ಕಡೆ ಅನಿಸಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಈ ಕನೆಕ್ಷನ್ ಕಾಣಿಸ್ಬೇಕು ನಿಮಗೆ. ಅಲ್ಲಿ ಟ್ರಯಾಂಗಲ್ ಫಾರ್ಮ್ ಆಗಿರೋ ಥರ ಕಾಣಿಸುತ್ತೆ ನೋಡಿ, ನೀವು ಪ್ರತಿ ಪೆಟಲ್ಗೇನು ನಿಮಗೆ ಟ್ರಯಾಂಗಲ್ ಫಾರ್ಮ್ ಆಗಿರೋ ಥರ ಕಾಣಿಸುತ್ತೆ. ತುಂಬ ನೀಟಾಗಿ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಸೊ ಫುಲ್ ಗ್ರ್ಯಾಂಡ್ ಲುಕ್ ಬರುತ್ತೆ ನಿಮಗೆ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ಬಂದು ನೀವು 900 ಅಬೋ ಚಾರ್ಜ್ ಮಾಡ್ತೀವಿ. ನಿಮ್ಮ ಪ್ಲೇಸ್ ಡಿಪೆಂಡ್ಸು, ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು. ಸೊ ನಿಮಗೆ ಕಡಿಮೆ ಅನಿಸಿದ್ರೆ ನಿಮ್ಮ ಪ್ಲೇಸಲ್ಲಿ ಜಾಸ್ತಿ ತೊಗೊಳಂಗಿದ್ರೆ ತೊಗೊಳ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.